ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ 5:45ಗೆ ಎದ್ದಿದ್ದೀನಿ. ಯಾಕಂದರೆ ರಾಯರು ಹುಟ್ಟಿದ ದಿನ ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ, ಮನೆಯೆಲ್ಲ ಒರೆಸಿ, ಬೇಗ ಕೆಲಸ ಮುಗಿಸಿ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ. ಸೊ ಬೇಗ ಎದ್ದೆಲ್ಲ ಮುಗಿಸಿ ದೇವ್ರ ಪೂಜೆನ ಮುಗಿಸಿದೆ. ದೇವ್ರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಯರ ಕೃಪೆ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಬೆಳಗ್ಗೆ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಬೇಕು ಅಂತಂದ್ಬಿಟ್ಟು ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಎಲ್ಲ ಹೊರಟಿದ್ದೀವಿ. ಜೊತೆಯಲ್ಲಿರೋದು ನಮ್ಮ ಅಣ್ಣ, ನಮ್ಮ ಮಮ್ಮಿಯವರ ಅಕ್ಕನ ಮಗ. ನಾವೆಲ್ಲ ಹೊರಟಿದ್ದೀವಿ. ಹಾಗೆ ಹುಡುಗನ ಕಡೆಯವರು ಕೂಡ ಬಂದಿದ್ದರು. ಅವ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ವರ್ಣ ಹತ್ರ. ವರ್ಣದಲ್ಲಿ ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ. ಹೂ ಮುಡಿಸೋ ಶಾಸ್ತ್ರನೂ ಕೂಡ ಇಲ್ಲೇ ನಮ್ಮ ಮಮ್ಮಿ ಡೇಟ್ ಕೇಳಿಕೊಂಡು ಬಂದು ಫಿಕ್ಸ್ ಮಾಡಿದ್ದು. ಸೊ ಹೂ ಮುಡಿಸೋ ಶಾಸ್ತ್ರ ವೀಡಿಯೋನ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೆಕ್ಸ್ಟು ಮುಗಿಸಿ ನಾವು ಹೋಗಿದ್ದು, ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು, ಸ್ವೀಟೆಲ್ಲ ತಿನ್ಕೊಂಡು ನೆಕ್ಸ್ಟ್ ರಾಯರ ಮಠಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನು, ನಮ್ಮ ಮಮ್ಮಿ, ನಮ್ಮ ಅಣ್ಣ ಎಲ್ಲ ಹೋದ್ವಿ. ರಾಯರ ಮಠಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ರಾಯರು ಹುಟ್ಟಿದ ದಿನ ಆಗಿದ್ರೆ ತುಂಬ ರಶ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಆಮೇಲೆ ನೆಕ್ಸ್ಟು ನಮ್ಮ ರಿಲೇಷನ್ಸ್ ಅವ್ರದ್ದು ಒಂದು ಮದುವೆ ಇತ್ತು. ಆ ವಿಡಿಯೋನೂ ಕೂಡ ಇಲ್ಲೇ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಏನೇನು ಊಟ ಇತ್ತು ಅಂತಂದ್ಬಿಟ್ಟು ಫುಲ್ ವಿಡಿಯೋ ಇಲ್ಲಿದೆ, ನೋಡಿ ಎಂಜಾಯ್ ಮಾಡಿ. ಆದರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.